ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ರಾಹುಲ್ ಗಾಂಧಿ ಹೊಸ ದಾಳಿಯನ್ನು ಆರಂಭಿಸಿದ್ದಾರೆ ನರೇಂದ್ರ ಮೋದಿಯವರ ವಿರುದ್ಧ. ಇಲ್ಲಿಯವರೆಗೆ ಅಲ್ಲಿ ಇಲ್ಲಿ ಹೊರಗಡೆ ಯಾರ್ಯಾರೋ ಕಾಮಿಡಿಯನ್ಸು ಇವರು ಹೇಳ್ತಾ ಇದ್ದಂತಹ ಡೈಲಾಗ್, ನಾಮ್ ನರೇಂದರ್ ಕಾಮ್ ಸರೆಂಡರ್, ಹೆಸರು ನರೇಂದರ್ ಕೆಲಸ ಸರೆಂಡರ್ ಆಗೋದು ಅನ್ನುವಂಥದ್ದು ವಾಕ್ಯ ಏನಿತ್ತು ಅದನ್ನು ಸ್ವಲ್ಪ ಬದಲಾಯಿಸಿ ಕಟ್ ಮಾಡಿ ನರೇಂದರ್ ಸರೆಂಡರ್ ಅನ್ನುವ ರೀತಿಯಲ್ಲಿ ರಾಹುಲ್ ಗಾಂಧಿ ಒಂದು ಪಬ್ಲಿಕ್ ಸ್ಪೀಚಲ್ಲಿ ಬಳಸ್ಕೊಂಡಿದ್ದಾರೆ. ಅದಕ್ಕೆ ಹಿನ್ನೆಲೆ ಏನು ಅಂದರೆ, ಆಪರೇಷನ್ ಸಿಂಧೂರದ ನಂತರ ಏನು ಸಂಘರ್ಷ ನಡೀತಾ ಇತ್ತು, ಭಾರತದ ಸಂಘರ್ಷ, ಅದನ್ನು ದಿಢೀರಂತ ಸ್ಟಾಪ್ ಮಾಡ್ತು ಭಾರತ. ಯುದ್ಧ ವಿರಾಮವನ್ನು ಅಮೇರಿಕ ಘೋಷಣೆ ಮಾಡಿತು. ಆ ನಂತರ ಭಾರತ ಪಾಕಿಸ್ತಾನ ಘೋಷಣೆ ಮಾಡಿತು. ಇದಕ್ಕೆ ಹೊಣೆ ಅಥವಾ ಕಾರಣ ಟ್ರಂಪ್ನ ಒಂದು ಕರೆ ಅನ್ನೋದು ರಾಹುಲ್ ಗಾಂಧಿಯ ಹೇಳಿಕೆ. ಅಂದರೆ ಟ್ರಂಪ್ಗೆ ಹೆದರಿಕೊಂಡು ಟ್ರಂಪ್ಗೆ ಸರೆಂಡರ್ ಆಗಿ ನರೇಂದ್ರ ಮೋದಿ ದೇಶದ ಹಿತಾಸಕ್ತಿಯನ್ನು ಸಹ ಪಕ್ಕಕ್ಕೆ ಸರಿಸಿ ದೇಶದಲ್ಲಿ ನಡೀತಾ ಇದ್ದ ಸಂಘರ್ಷದ ಸಂದರ್ಭದಲ್ಲಿ ನಾವು ಮೇಲುಗೈ ಸಾಧಿಸಿದ್ರು ಸಹ ಅಲ್ಲಿ ಸೀಸ್ ಫೈರ್ಗೆ ಅವಕಾಶ ಮಾಡಿಕೊಟ್ರು ಅನ್ನೋದು ರಾಹುಲ್ ಗಾಂಧಿಯವರ ಆರೋಪ. ಈಗ ಒಂದ್ಸಲ ನೋಡ್ಬಿಡಿ ರಾಹುಲ್ ಗಾಂಧಿ ಏನು ಹೇಳಿದ್ದಾರೆ ಅಂತ ಚಿಕ್ಕ ಭೇಟಿದೆ. ट्रंप ने एक इशारा किया, फोन उठाया, कहा मोदी जी क्या कर रहे हो? नरेंद्र सरेंडर, और जी हजूर करके नरेंद्र मोदी जी ने ट्रंप के इशारे का पालन किया. ಸೊ ಇದರಲ್ಲಿ ಹೇಳ್ತಾ ಇರುವಂತಹದ್ದು ರಾಹುಲ್ ಗಾಂಧಿ ಸ್ಪಷ್ಟವಾಗಿ ಏನು ಅಂದರೆ, ಟ್ರಂಪ್ ಕಡೆಯಿಂದ ಒಂದು ಫೋನ್ ಕಾಲ್ ಬಂತು. ಹಲೋ ನರೇಂದರ್, ಏನು ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರು. ನರೇಂದ್ರ ಮೋದಿ ಏನಿಲ್ಲ ಹೇಳಿ ಅಂದರು, ಸರೆಂಡರ್ ಆದರು. ಅಷ್ಟೇ, ಟ್ರಂಪ್ಗೆ ಹೆದರಿ ಸರೆಂಡರ್ ಆಗಿಬಿಟ್ರು. ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದ್ರು. ಆ ಮೂಲಕ ಭಾರತದ ಸೈನ್ಯ ಆಪರೇಷನ್ ಸಿಂಧೂರ ಮತ್ತು ಅದರ ನಂತರ ನಡೀತಾ ಇದ್ದ ಪಾಕಿಸ್ತಾನದ ಜೊತೆ ಸಂಘರ್ಷದಲ್ಲಿ ಮೇಲುಗೈ ಸಾಧಿಸಿದ್ರು ಸಹ ಯಾರದೋ ಒತ್ತಡಕ್ಕೆ ಮಣಿದು ಸರೆಂಡರ್ ಆಗಿ ಈ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿಕೊಳ್ತು. ಅದಕ್ಕೆ ನರೇಂದ್ರ ಮೋದಿಯವರೇ ಹೊಣೆ ಅನ್ನೋದು ರಾಹುಲ್ ಗಾಂಧಿಯವರ ದಾಳಿ. ಈಗ ಅದು ನಿಜಾನ ಅಂತ ನೋಡೋದಾದರೆ ಹೌದು ಅಂತಲೇ ಹೇಳಬೇಕಾಗುತ್ತೆ. ಯಾಕಂದರೆ ಆಗ ನಡೆದಂತಹ ಚಟುವಟಿಕೆಗಳು, ಘಟನಾವಳಿಗಳು ಅದನ್ನೇ ಸೂಚಿಸುತ್ತೆ. ಸುಮಾರು 3-4 ದಿನ ನಿರಂತರವಾಗಿ ಪ್ರತಿ ರಾತ್ರಿ ಆದರೆ ಸಾಕು ಪಾಕಿಸ್ತಾನದ ಕಡೆಯಿಂದ ದಾಳಿಗಳಾಗ್ತಿದ್ವು. ಆಪರೇಷನ್ ಸಿಂಧೂರ ಮೊದಲು ನಾವು ಮಾಡಿದ್ವಿ. ಪಾಕಿಸ್ತಾನ ಮತ್ತು POK ಎರಡೂ ಕಡೆ ಇರುವಂತಹ ಏನು ಉಗ್ರರ ತಾಣಗಳಿತ್ತು ಅಲ್ಲಿ ನಾವು ದಾಳಿ ಮಾಡಿ ಅವುಗಳನ್ನು ನಾಶ ಮಾಡಿದ್ವಿ. ಸುಮಾರು 100ಕ್ಕೂ ಹೆಚ್ಚು ಉಗ್ರರನ್ನು ಕೊಂದು ಹಾಕಿದ್ವಿ. ಆ ನಂತರ ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ರಾತ್ರಿ ಆದರೆ ಸಾಕು ಭಾರತದ ವಿರುದ್ಧ ಒಂದಷ್ಟು ಮಿಸೈಲ್ಗಳನ್ನು, ಡ್ರೋನ್ಗಳನ್ನು ಬಿಡ್ತಾ ಇತ್ತು. ಅದಕ್ಕೆ ಪ್ರತಿಯಾಗಿ ಭಾರತವು ಸಹ ತನ್ನ ಡಿಫೆನ್ಸ್ ಸಿಸ್ಟಮನ್ನು ಬಳಸ್ಕೊಂಡು S-400 ಡಿಫೆನ್ಸ್ ಸಿಸ್ಟಮ್ ಏನಿದೆ ಭಾರತದ್ದು, ಆ್ಯಂಟಿ ಏರ್ಕ್ರಾಫ್ಟ್ ಮಿಸೈಲ್ಗಳನ್ನು ಹಾಕುವಂತಹದ್ದು, ಅದನ್ನು ಬಳಸ್ಕೊಂಡು ಒಂದಷ್ಟು ಕಾರ್ಯಾಚರಣೆ ಮಾಡ್ತಿತ್ತು. ಪಾಕಿಸ್ತಾನವನ್ನು ಚೆನ್ನಾಗಿ ಚೆಚ್ತಾ ಇತ್ತು. ಆದರೆ ದಿಢೀರಂತ ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಎಕ್ಸ್ಪೋಸ್ಟ್ ಹಾಕ್ತಾರೆ, ಭಾರತ ಮತ್ತು ಪಾಕಿಸ್ತಾನ ಎರಡೂ ಸಹ ಯುದ್ಧ ವಿರಾಮಕ್ಕೆ ಒಪ್ಕೊಂಡಿದ್ದಾವೆ ಅಂತ. ಇದು ಭಾರತದ ಘೋಷಣೆಯೂ ಆಗಿರಲಿಲ್ಲ, ಈ ಕಡೆ ಪಾಕಿಸ್ತಾನದ ಘೋಷಣೆಯೂ ಆಗಿರಲಿಲ್ಲ. ಆದರೆ ಅಮೇರಿಕ ಅಧ್ಯಕ್ಷ ಘೋಷಣೆಯನ್ನು ಮಾಡುವ ಮೂಲಕ ಅವರೇ ಮೊದಲಿಗರಾಗ್ತಾರೆ. ಆ ನಂತರ ಭಾರತ ಪಾಕಿಸ್ತಾನ ಅಧಿಕೃತವಾಗಿ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿ. ಇದರ ಅರ್ಥ ಏನು? ಇದರ ಅರ್ಥ ಇಷ್ಟೇ, ಡೊನಾಲ್ಡ್ ಟ್ರಂಪ್ ಮಧ್ಯದಲ್ಲಿ ತಲೆ ಹಾಕಿ ಕಡ್ಡಿಯಲ್ಲಾಡಿಸಿ ಮೂಗು ತೋರಿಸಿ ಈ ಯುದ್ಧ ವಿರಾಮವನ್ನು ಮಾಡಿಸಿರೋದು ಅಂತ. ಆ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿದ ಮಾತುಗಳು ಸಹ ಭಾರತಕ್ಕೆ ಸಾಕಷ್ಟು ಮುಜುಗರ ಮಾಡುವಂತಹ ಮಾತುಗಳಾಗಿತ್ತು. ಏನೇನು ಹೇಳಿದ್ರು? ಪಾಕಿಸ್ತಾನ ಮತ್ತು ಭಾರತ ಎರಡೂ ಸಹ ಗ್ರೇಟ್ ನೇಷನ್ಸ್, ಇಬ್ಬರನ್ನು ಒಂದೇ ತಕ್ಕಡಿಯಲ್ಲಿ ಹಾಕಿ ತೂಗಿದ್ದು ಅವತ್ತು ಡೊನಾಲ್ಡ್ ಟ್ರಂಪ್. ಭಾರತ ಪಾಕಿಸ್ತಾನ ಒಂದು ಉಗ್ರವಾದಿ ರಾಷ್ಟ್ರ ಅಂತ ಇಡೀ ಜಗತ್ತಿನಲ್ಲಿ ಹೇಳ್ತಾ ಇದ್ದರೆ, ಅಮೇರಿಕ ಅಧ್ಯಕ್ಷ ಹೇಳ್ತಾರೆ ಎರಡೂ ಸಹ ಗ್ರೇಟ್ ನೇಷನ್ಸ್, ಇಬ್ಬರೂ ಸಹ ನನಗೆ ಸ್ನೇಹಿತರು, ಎರಡೂ ದೇಶಗಳು ಒಂದೇ ನಮಗೆ ಅಂತ ಅಮೇರಿಕ ಉಪಾಧ್ಯಕ್ಷರು ಹೇಳ್ತಾರೆ. ಎರಡೂ ಒಂದೇ ನಮಗೆ ಅಂತ. ಅದರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಹೇಳುವಂತಹದ್ದು, ಅವರಿಬ್ಬರು ಯುದ್ಧ ವಿರಾಮಕ್ಕೆ ಒಪ್ಕೊಳ್ತಿರ್ಲಿಲ್ಲ, ಬಟ್ ನಾನು ಟ್ರೇಡ್ಗೆ ಎಫೆಕ್ಟ್ ಆಗುತ್ತೆ, ವ್ಯಾಪಾರ ಮಾಡಲ್ಲ ನಿಮ್ಮ ಜೊತೆ ಅಂತ ಹೆದರಿಸ್ದೆ. ಟ್ರೇಡನ್ನು ಬಳಸ್ಕೊಂಡು ಹೆದರಿಸಿ ಅದನ್ನು ಮುಂದೆ ಇಟ್ಟು ನಾನು ಯುದ್ಧ ವಿರಾಮವನ್ನು ಮಾಡಿಸಿದ್ದೀನಿ, ಅಮೇರಿಕ ಕಷ್ಟಪಟ್ಟು ಮಾಡಿಸಿದೆ, ರಾತ್ರಿ ಎಲ್ಲ ಮೀಟಿಂಗ್ ಮಾಡಿ ಮಾಡಿಸಿದ್ದೀವಿ ಅಂತ ಹೇಳಿಕೆಯನ್ನು ಕೊಟ್ಟರು. ಅದರ ಅರ್ಥ ಏನು? ಭಾರತ ಅಮೇರಿಕಾಗೆ ಹೆದರಿಕೊಂಡು, ಅಮೇರಿಕದ ವ್ಯಾಪಾರಕ್ಕೆ ಹೆದರಿಕೊಂಡು ಯುದ್ಧ ವಿರಾಮಕ್ಕೆ ಒಪ್ಕೊಳ್ತು ಅಂತ ಆಗತ್ತೆ. ಅದನ್ನೇ ಈಗ
ರಾಹುಲ್ ಗಾಂಧಿಯವರು ಹೇಳ್ತಿರುವಂತಹದ್ದು ನರೇಂದರ್ ಸರೆಂಡರ್. ಟ್ರಂಪ್ ಕಡೆಯಿಂದ ಒಂದು ಫೋನ್ ಕಾಲ್ ಬಂತು, ನರೇಂದರ್ ಸರೆಂಡರ್ ಅಂದರು, ಇವ್ರು ಸರೆಂಡರ್ ಆದರು, ಓಕೆ ಸರ್ ಅಂದರು ಅನ್ನುವಂಥದ್ದು ರಾಹುಲ್ ಗಾಂಧಿಯವರ ದಾಳಿ. ಆದರೆ ಅದನ್ನೀಗ BJP ಈ ಕಡೆ ತಿರುಗಿಸ್ತಾ ಇದೆ. ಅವ್ರಿಗಿರೋ ಅಸ್ತ್ರನೇ ಏನು ಅಂದರೆ ಪಾಕಿಸ್ತಾನ, ಗೋವು, ಧರ್ಮ, ಈ ರೀತಿಯ ಹಿಂದುತ್ವ, ಈ ರೀತಿಯ ವಿಚಾರಗಳೇ ಅದನ್ನು ತಗೊಂಡ್ಬರೋದು. ಈಗ ರಾಹುಲ್ ಗಾಂಧಿ ಏನು ಹೇಳಿದ್ದು, ಟ್ರಂಪ್ ಒತ್ತಡಕ್ಕೆ ಮಣಿದು ಸರೆಂಡರ್ ಆಗಿರೋದು ಅಂತ. ಆದರೆ BJP ಅದನ್ನು ತಿರುಚಿ ಭಾರತದ ಸೇನೆ ಸರೆಂಡರ್ ಆಗಿದೆ ಅಂತ ರಾಹುಲ್ ಗಾಂಧಿ ಹೇಳ್ತಿರೋದು. ರಾಹುಲ್ ಗಾಂಧಿಯ ಭಾಷೆ ಪಾಕಿಸ್ತಾನದ ಉಗ್ರವಾದಿಗಳ ಭಾಷೆಯಾಗಿದೆ. ಇಲ್ಲಿಯವರೆಗೆ ಬ್ಯಾಕಿಂದ ಕವರಿಂಗ್ ಫೈರ್ ಕೊಡ್ತಾಯಿದ್ರು ರಾಹುಲ್ ಗಾಂಧಿ. ಈಗ ನೇರವಾಗಿ ಅವ್ರ ಪರವಾಗಿ ಮಾತಾಡ್ತಿದ್ದಾರೆ. ಪಾಕಿಸ್ತಾನದವರು ಮಾತಾಡದ ಭಾಷೆಯನ್ನು, ಉಗ್ರವಾದಿಗಳು ಮಾತಾಡದ ಭಾಷೆಯನ್ನು ಆ ಮಟ್ಟಕ್ಕೆ ರಾಹುಲ್ ಗಾಂಧಿ ಹೋಗಿ ಮಾತಾಡ್ತಿದ್ದಾರೆ ಅಂತ BJPಯವರು ಆರೋಪ ಮಾಡ್ತಿದ್ದಾರೆ. ಅವರ ಆರೋಪದ ಒಂದು ತುಣುಕನ್ನು ಸಹ ನೀವು ನೋಡ್ಕೊಂಬಿಡಿ. इस बात पे आश्चर्य हो रहा है कि अभी तक कांग्रेस के नेता पाकिस्तानी मीडिया में सुर्खियां बटोरने में लगे हुए थे, पाकिस्तानी संसद में उनके बयान कोट किए जा रहे थे। राहुल गांधी जी का नाम तो और बयान तो भारत के विरुद्ध पाकिस्तान अपने डोजियर में यूज कर चुका है, परंतु पहली बार राहुल गांधी जी ने ऐसा बयान दिया है जो पाकिस्तान के सेना प्रमुख ने भी नहीं बोला, पाकिस्तान के किसी आतंकी संगठन ने भी नहीं बोला, मौलाना मसूद अजहर ने भी नहीं बोला और हाफिज सईद ने भी नहीं बोला। इसमें से किसी ने यह शब्द नहीं बोला है कि भारत ने सरेंडर किया है, बल्कि उन लोगों ने अपनी अपनी तकलीफों का इजहार गाहे बगाहे किया है। सो ಇದು BJPಯವರ ಆರೋಪ. ರಾಹುಲ್ ಗಾಂಧಿ ಪಾಕಿಸ್ತಾನದ ಉಗ್ರವಾದಿಗಳ ಭಾಷೆ ಮಾತಾಡ್ದ, ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವರ ಪರವಾಗಿ ಮಾತಾಡ್ತಾ ಇರೋದು ಅಂತ. ರಾಹುಲ್ ಗಾಂಧಿ ಹೇಳಿದ್ದು, ಟೀಕೆ ಮಾಡಿದ್ದು ನರೇಂದ್ರ ಮೋದಿ ಟ್ರಂಪ್ ನಡುವಿನ ಏನು ನಡೀತು ಅನ್ನೋದ್ರ ಬಗ್ಗೆ ಪ್ರಶ್ನೆ ಎತ್ತಿರೋದು. ಆದರೆ ಇವರು ಅದನ್ನು ಸೇನೆಗೆ ತಿರುಗಿಸೋದ್ರು. ಯಾಕೆ? ಭಾವನಾತ್ಮಕವಾಗಿ ಜನರನ್ನು ಎಫೆಕ್ಟ್ ಮಾಡ್ಬೋದು, ಸೆಳಿಬೋದು, ಅದನ್ನು ಆ ರೀತಿ ತಿರುಗಿಸ್ಕೊಳ್ಬೋದು. ಇದು BJPಯ ಹಳೇ ಟ್ಯಾಕ್ಟಿಕ್. ಇದು ಪ್ರತಿಯೊಂದರಲ್ಲೂ ಧರ್ಮ ತಗೊಂಡು ಬರೋದು. ಮೋದಿನ ಬೈದರೆ ದೇಶನ ಬೈದಂಗೆ, ಸೇನೆನ ಬೈದಂಗೆ, ಹಿಂದೂಗಳನ್ನು ಬೈದಂಗೆ, ಈ ರೀತಿ ಬಿಂಬಿಸುವ ಮೂಲಕ ಆ ವಿಚಾರನೇ ಡೈವರ್ಟ್ ಮಾಡಿ ಒಂದರಿಂದ ಒಂದಕ್ಕೆ ಸಪ್ರೇಟ್ ಮಾಡಿ ಇಟ್ಟುವಂಥದ್ದು. ಅಂತಹದೇ ಪ್ರಯತ್ನ ಈಗಲೂ ಸಹ ಮಾಡ್ತಿದ್ದಾರೆ. ಆದರೆ ಇಡೀ ದೇಶಕ್ಕೆ ಗೊತ್ತಿದೆ ನರೇಂದ್ರ ಮೋದಿ ಯುದ್ಧ ವಿರಾಮವನ್ನು ಯಾರಿಗೋಸ್ಕರ, ಯಾಕೆ, ಹೇಗೆ ಮಾಡಿದ್ರು ಅನ್ನೋದು. ಅದರಲ್ಲಿ ಮುಚ್ಚುಮರೆನೇ ಬೇಕಾಗಿಲ್ಲ. ಟ್ರಂಪ್ ಮಧ್ಯಸ್ಥಿಕೆ ಆಗಿದೆ ಅನ್ನೋ ರೀತಿಯಲ್ಲಿ ಟ್ರಂಪ್ 12 ಬಾರಿ ಹೇಳಿಕೆ ಕೊಟ್ಟಿದ್ದಾರೆ. ಬರೀ ಪ್ರೆಸ್ ಮುಂದೆ ಅಲ್ಲ, ಅಮೆರಿಕದ ಕೋರ್ಟಿನಲ್ಲಿಯೂ ಸಹ ಟ್ರಂಪ್ ಅದನ್ನೇ ಹೇಳಿರೋದು. ನಾನೇ ಯುದ್ಧ ವಿರಾಮವನ್ನು ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದು, ಅವಕಾಶ ಮಾಡಿಕೊಟ್ಟಿದ್ದು, ನಮ್ಮ ಒತ್ತಡಕ್ಕೆ ಅವರ ಇದು ಮಾಡಿದ್ದು, ಇಲ್ಲದೆ ಹೋದರೆ ಅವ್ರು ಮಾಡ್ತಿರ್ಲಿಲ್ಲ. 2 ಪರಮಾಣು ರಾಷ್ಟ್ರಗಳನ್ನು ಯುದ್ಧದಿಂದ ತಪ್ಪಿಸಿದ್ದೀನಿ, ಅದು ನನ್ನ ಶಕ್ತಿ, ಅಮೇರಿಕದ ಶಕ್ತಿ ಅನ್ನೋ ರೀತಿಯಲ್ಲಿ ಟ್ರಂಪ್ ಬಿಂಬಿಸ್ತಾ ಇರೋದು. ಆದರೆ ಅದು ಇಲ್ಲ, ಅದು ಸುಳ್ಳು ಅನ್ನೋದಾಗಿದ್ದರೆ BJP ಕಡೆಯಿಂದ ಟ್ರಂಪ್ ಹೇಳಿಕೆಗಳಿಗೆ ಪ್ರತಿಯಾಗಿ ಕೌಂಟರ್ ಹೇಳಿಕೆ ಬರಬೇಕಾಗಿತ್ತು. ಆದರೆ ಒಂದು ದಿನವೂ ಸಹ ಟ್ರಂಪ್ ಹೇಳ್ತಿರೋದು ಸುಳ್ಳು ಅಂತ BJP ಯಾವ ಮಿನಿಸ್ಟರ್ ಆಗ್ಬೋದು, ನರೇಂದ್ರ ಮೋದಿ ಆದರೂ ಹೇಳ್ತಾನೆ ಇಲ್ಲ. ಟ್ರಂಪ್ 12 ಬಾರಿ ಹೇಳಿದ್ದಾಯಿತು, ಕೋರ್ಟಲ್ಲೂ ಹೇಳಿದ್ದಾಯಿತು ಅದೇ ಮಾತು, ನಾವೇ ಯುದ್ಧ ವಿರಾಮ ಮಾಡಿಸಿದ್ದು ಅಂತ. ಆದರೆ ಮೋದಿ ಆಗಲಿ BJPಯವರಾಗಲಿ ಇಲ್ಲ ಅಂತ ಹೇಳ್ತಾನೆ ಇಲ್ಲ. ಅದಕ್ಕೆ ಏನೇನು ರೀಸನ್ಸ್ ಇದೆ ಅಂತ ಸಾಕಷ್ಟು ವಿಡಿಯೋ ನಾನು ಮಾಡಿದ್ದೀನಿ, ಹೋಗಿ ನೋಡ್ಬೋದು ನೀವು. ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ 2 ರೀಸನ್ ಇದೆ. ಒಂದು, ಅದಾನಿ ಅಂಬಾನಿಯವರ ಬಿಸ್ನೆಸ್ಗಳು ಎಫೆಕ್ಟ್ ಆಗಿಬಿಡ್ತವೆ ಅಮೇರಿಕಾ ರಿಲೇಟೆಡು ಅನ್ನುವಂತಹ ಭಯ. ಇನ್ನೊಂದು ವಿಚಿತ್ರವಾದ ಮತ್ತು ಕಾಮಿಡಿ ಭಯ, ಆದರೆ ತುಂಬ ಗಂಭೀರವಾದ ಭಯ BJPಗೆ, ನರೇಂದ್ರ ಮೋದಿ ಅವರಿಗೆ. ಏನು ಅಂದರೆ ಟ್ರಂಪ್ ಒಂದು ರೀತಿ ತಿಕ್ಕಲು ಮನಸ್ಥಿತಿಯ ಮನುಷ್ಯ. ಯಾವಾಗ ಯಾರ ಬಗ್ಗೆ ಏನು ಮಾತಾಡ್ತಾರೋ ಅವ್ರಿಗೆ ಗೊತ್ತಿರಲ್ಲ. ನಾವೇನಾದರೂ ಟ್ರಂಪ್ ವಿರುದ್ಧ ಇಲ್ಲಿ ಹೇಳಿಕೆ ಕೊಟ್ಟರೆ ಅಲ್ಲಿ ಕೂತ್ಕೊಂಡು ಟ್ರಂಪು ನರೇಂದ್ರ ಮೋದಿ ವಿರುದ್ಧ ಚೀಪಾಗಿ ಏನಾದರೂ ಹೇಳಿಕೆ ಕೊಟ್ಬಿಟ್ರೆ ಏನು ಮಾಡೋದು? ಮೋದಿಯವರ ವರ್ಚಸ್ಸನ್ನು ನಾವು ಆರ್ಟಿಫಿಷಿಯಲ್ ಆಗಿ ಬಿಲ್ಡ್ ಮಾಡಿದ್ದೀವಿ, ಕೃತಕವಾಗಿ ಕಟ್ಟಿಟ್ಟಿದ್ದೀವಿ. ಇಷ್ಟಿರೋ ಇಮೇಜನ್ನು ಇಷ್ಟು ದೊಡ್ಡ ಬಲೂನ್ ಥರ ಊದಿಟ್ಟಿದ್ದೀವಿ, ಅದಕ್ಕೆ ಸೂಜಿ ಚುಚ್ಚಿದಂಗೆ ಆಗ್ಬಿಡುತ್ತೆ. ಸೂಜಿ ಚುಚ್ಚಿದಂಗೆ ಆಗಿ ಢಮ್ ಅಂದುಬಿಟ್ರೆ ಮೋದಿ ಇಮೇಜ್ ಏನಾಗೋದು, ಆ ಮೂಲಕ ಚುನಾವಣೆಗಳನ್ನು ಹೆಂಗೆ ಗೆಲ್ಲೋದು, ದೇಶ ಹೆಂಗನ್ನ ಹಾಳಾಗೋಗ್ಲಿ, ಜನ ಹೆಂಗನ್ನ ಹಾಳಾಗೋಗ್ಲಿ, ಚುನಾವಣೆ ಹೆಂಗೆ ಗೆಲ್ಲೋದು BJP. ಅದು BJPಯ ಸಂಕಟ ಈಗ. ಆ ಕಾರಣಕ್ಕಾಗಿ ಟ್ರಂಪ್ ವಿರುದ್ಧ ಒಂದು ಮಾತು ಮಾತಾಡ್ತಿಲ್ಲ. ಹಾಗಾದರೆ ರಾಹುಲ್ ಗಾಂಧಿ ಹೇಳ್ತಿರುವಂತಹ ನರೇಂದರ್ ಸರೆಂಡರ್ ಆಲ್ಮೋಸ್ಟ್ ಸರಿ ಇದೆ.
ದೇಶದ ಸೈನ್ಯಕ್ಕೂ ಇದಕ್ಕೇನು ಸಂಬಂಧ? ಯುದ್ಧ ವಿರಾಮಕ್ಕೆ ಸೈನ್ಯ ಏನು ಹೋಗಿತ್ತ? ಇಲ್ವಲ್ಲ. ಅಲ್ಲಿಂದ ಅಮೇರಿಕಾದವರು ಘೋಷಣೆ ಮಾಡ್ತಾರೆ, ಭಾರತಕ್ಕಿಂತ ಮೊದಲೇ ಪಾಕಿಸ್ತಾನಕ್ಕಿಂತ ಮೊದಲೇ ಸಂಘರ್ಷದಲ್ಲಿ ತೊಡಕೊಂಡಿರೋ 2 ರಾಷ್ಟ್ರಗಳಿಗಿಂತ ಮೊದಲೇ ಅಂದರೆ ಏನರ್ಥ? ಅವರೇನೋ ಮಾಡಿದ್ದಾರೆ ಅಂತ ಅರ್ಥ. ಅದಕ್ಕೆ ಪ್ರತಿಯಾಗಿ ನೀವೇನು ಮಾಡಿಲ್ಲ, ಮಾತಾಡ್ತಾ ಇಲ್ಲ ಅಂದರೆ ನೀವು ಸರೆಂಡರ್ ಆಗಿದ್ದೀರಿ ಅಂತ ಅರ್ಥ. ಅದು ನರೇಂದ್ರ ಮೋದಿಗೆ ಹೇಳ್ತಾ ಇರೋದು. ಬಟ್ ಇಲ್ಲ, ಈ ರೀತಿ ತೇಲಿಸ್ಬಿಟ್ಬಿಡ್ತಾರೆ ಬಿ ಜೆ ಪಿಯವರು, ಉಲ್ಟಾ ಹೊಡೆದು ಬಿಟ್ಬಿಡ್ತಾರೆ. ಅದನ್ನು ಸೇನೆ, ಧರ್ಮ, ಇನ್ನೇನೋದಕ್ಕೋ ಸೇರಿಸಿ ಭಾವನಾತ್ಮಕವಾಗಿ ಮತದಾರರನ್ನು ಸೆಳೆಯುವ ಪ್ರಯತ್ನ ಮಾಡ್ಕೊಂಡಿರ್ತಾರೆ. ಅದು ಅವ್ರ ಜೀವನ, ಅವ್ರ ಕರ್ಮ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.